ಇವರ ದೂರು. ಟಿ ಜೆ ಅಬ್ರಾಹಂ ವಾದ ಏನು ಬನ್ನಿ. ಇವರು ಹೇಳ್ತಾರೆ ಸಿದ್ದರಾಮಯ್ಯ ಅವರು 14 ಸೈಟ್ ಪಡೆದ ವಿಷಯ ಅಲ್ಲ ರೀ, ಅದು ವಿಷಯನೇ ಅಲ್ಲ. ಆದರೆ ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿದ್ದಾರೆ. ಹೆಂಗೆ? ನಿವೇಶನಗಾಗಿ ಹಂಚಿದ್ದ ಜಮೀನು ಖರೀದಿ ಮಾಡಿದ್ದಾರೆ. ನಿವೇಶನಗಳಾಗಿ ಹಂಚಿಕೆ ಮಾಡಿದ ಜಮೀನು ಖರೀದಿ ಹೆಂಗೆ? ಕೃಷಿ ಜಮೀನು ಅಂತ ಬಿಂಬಿಸಿ ಭೂ ಪರಿವರ್ತನೆ ಮಾಡಿದ್ದಾರೆ. ಸಿದ್ದು ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ. 55 ಕೋಟಿ 80 ಲಕ್ಷ ಬೆಲೆ ಬಾಳುವ ಸೈಟನ್ನು ಪಡೆದು ವಂಚನೆ ಮಾಡಿದ್ದಾರೆ ಅಂತ ಇವರ ಆರೋಪ. ಮುಡಾ ಬದಲಿ ಸೈಟ್ ಹಂಚಿದಾಗ ಯತೀಂದ್ರ ಶಾಸಕರಾಗಿದ್ದರು. ಯತೀಂದ್ರ ಶಾಸಕರಾಗಿದ್ದಲ್ಲದೆ ಮುಡಾದ ಭಾಗವಾಗಿದ್ದರು. ಹಾಗಾಗಿ ಇವರು ಅಧಿಕಾರ ದುರುಪಯೋಗ ಮಾಡಿದ್ದಾರೆ. ಇವರ ವಿರುದ್ಧ ತನಿಖೆ ಆಗಬೇಕು. ಯಾರು ಹೇಳೋದು? ಟಿ ಜೆ ಅಬ್ರಾಹಂ. ಇನ್ನು ರಾಜ್ಯಪಾಲರನ್ನು ಭೇಟಿ ಮಾಡಿದ ಬಳಿಕ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಹಂ ಮಾತಾಡಿದ್ದಾರೆ. ಇವರ ದೂರನ್ನು ಪ್ರಮುಖವಾಗಿಟ್ಟುಕೊಂಡು ಅಂತ ಇವರು ಹೇಳ್ತಾರೆ, ಇನ್ನಿಬ್ಬರು ಅವರ ದೂರು ಅಂತ ಹೇಳ್ತಾರೆ. ಎನಿವೆ ಮೂವರನ್ನು ಮಾತಾಡಿಸ್ತೀವಿ ನಾವು. ಟಿ ಜೆ ಅಬ್ರಾಹಂ ಏನು ಹೇಳಿದರು ಕೇಳಿಸ್ಕೊಳ್ಳಿ. ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ. ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ವು, ಅದು ನಡೆದಿದೆ. ನೆಕ್ಸ್ಟ್ ಸ್ಟೆಪ್ಪು ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸೆನ್ಸ್ ತಗೊಳ್ಳಿ, ಇಲ್ಲ 156(3) ರೆಫರ್ ಮಾಡಿ ಅಂತ ಕೇಳೋದು. ಅದು ಮಾಡ್ತೀವಿ. ಅದು 21ನೇ ತಾರೀಕು. ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಆಲೋಚನೆ ಮಾಡಿ, ಯಾಕಂತೇಳಿದ್ರೆ ಈಗ ಅವರೇನು ಸುಮ್ಮನೆ ಇರಲ್ಲ, ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾ ಇರ್ತಾರೆ. ಅವ್ರು ಏನು ಆಲೋಚನೆ ಮಾಡ್ಬೋದು ಅನ್ನೋ ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ. ಚೆನ್ನಾಗಿ ಹೇಳಿದ್ದಾರೆ ಅವರು. ಇವ್ರು ಏನು ಮಾಡ್ತಾರೆ? ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗ್ತಾರೆ. ಇವರು ಜನಪ್ರತಿನಿಧಿಗಳ ಕೋರ್ಟ್ ಹೋದ ತಕ್ಷಣ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟಲ್ಲಿ ಇವರು ಏನಾದರೂ ಬೇರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಒಂದು ವೇಳೆ ಇದು ಕೇಸ್ ಆಯಿತು ಅಂತ ಇಟ್ಕೊಳ್ಳಿ, ಒಂದು 4-5 ವರ್ಷ ಇರುತ್ತೆ, ಹಿಂಗೇನೆ ಇರುತ್ತೆ. ಎನಿವೆ ಸಿದ್ದರಾಮಯ್ಯಗೆ ಯಾಕೆ ಟೆನ್ಷನ್ನು? ಈ ಮೂವರ ವಾದ ಏನು? ಮೂವರು ಈಗ ಇವರು ಪ್ರದೀಪ್ ಕುಮಾರ್ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಇವರು ಪ್ರದೀಪ್ ಮೊಟ್ಟ ಮೊದಲ ಬಾರಿಗೆ ದೂರು ನೀಡಿದ್ದೇ ಪ್ರದೀಪ್. ಇವರು ಹೇಳ್ತಾರೆ ಅದು ಇದಾಗಿರೋದು ಯಾವಾಗ? ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದ ಕಾಲ. ಯಾವಾಗ? 2 ಕಾಲ ಬರುತ್ತೆ. ಒಂದು ಜೆ.ಎಚ್. ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ಉಪಮುಖ್ಯಮಂತ್ರಿ ಆಗಿದ್ದರು. ಎರಡನೇದು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ಉಪಮುಖ್ಯಮಂತ್ರಿ ಆಗಿದ್ದರು ಆ ಇಸ್ವಿಯಲ್ಲಿ. ಆಗ ಹೇಳ್ತಾರೆ ನಿಂಗ ಎಂಬ ಸತ್ತ ವ್ಯಕ್ತಿ ಹೆಸರಿನಲ್ಲಿ ಡಿನೋಟಿಫಿಕೇಷನ್. ಡಿನೋಟಿಫಿಕೇಷನ್ ಅಂದ್ರೇನು? ನೋಟಿಫಿಕೇಷನ್ ಅಂದ್ರೇನು? ನೋಟಿಫಿಕೇಷನ್, ಡಿನೋಟಿಫಿಕೇಷನ್. ಈಗ ಒಂದು ಸರ್ಕಾರ ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಒಂದು ಏನು ಮಾಡುತ್ತೆ? ಮೆಟ್ರೋ ಮಾಡುತ್ತೆ. ಮೆಟ್ರೋ ಮಾಡೋ ಈ ಜಾಗ ಬೇಕು, ನೋಟಿಫಿಕೇಷನ್ ಮಾಡುತ್ತೆ. ಈ ಜಾಗ ಬೇಕು, ಈ ಜಾಗ ಬೇಕು, ಈ ಜಾಗ ಬೇಕು, ಈ ಜಾಗ ಬೇಕು, ಈ ಜಾಗ ಬೇಕು. ಒಂದು 200 ಕಿಲೋಮೀಟ್ರ್ ಏನೋ ಒಂದು ವಾಟ್ ಎವರ್ ಮೇ ಬಿ, ಸುಮ್ಮನೆ ಹೇಳಿದೆ ನಾನು. ಒಂದು 200 ಎಕರೆ ಡ್ಯಾಶ್ 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 ನೋಟಿಫಿಕೇಷನ್ ಮಾಡಿದ ನಂತರ ಒಂದು ಇಷ್ಟು ಜಾಗ ನಾವು ತಗೋತಾ ಇದ್ದೀವಿ ಅಂತ ಒಂದು ಮಾಹಿತಿ ಬರುತ್ತೆ. ಆಗ ಒಬ್ಬ ಇರ್ತಾನೆ, ಬಂದುಬಿಟ್ಟು ಸ್ವಾಮಿ ಇಲ್ಲೊಂದು 4 ಎಕರೆ ಜಾಗ ಇದೆ, ಇದನ್ನು ದಯವಿಟ್ಟು ಬಿಟ್ಟುಬಿಡಬೇಕು, ಡಿನೋಟಿಫಿಕೇಷನ್ ಮಾಡಬೇಕು. ಯಾಕೆ ಡಿನೋಟಿಫಿಕೇಷನ್ ಮಾಡಬೇಕು? ಯಾಕಂದರೆ ನಾನು ಇಲ್ಲೊಂದು ಆಸ್ಪತ್ರೆ ಕಟ್ತಾ ಇದ್ದೇನೆ, ಒಂದು ಧರ್ಮಾಸ್ಪತ್ರೆ ಫ್ರೀಯಾಗಿ ಕೊಡ್ತೀನಿ, ಹಾಗಾಗಿ ನಾನು ತುಂಬ ಜನರಿಗೆ ಸೇವೆ ಮಾಡಲಿಕ್ಕಿದೆ ಅಂತ ಹೇಳುವಾಗ, ಹೌದಾ ನೀವು ಧರ್ಮಾಸ್ಪತ್ರೆ ಕಟ್ತಾ ಇದ್ದೀರಾ, ಈ ಜಾಗ ಬಿಟ್ಬಿಡಿ. ಅದು ಮಾಡೋದಕ್ಕೆ ಹಕ್ಕಿದೆ ಮುಖ್ಯಮಂತ್ರಿಗಳಿಗೆ, ರೈಟ್ಸ್ ಇದೆ, ವಿಟೋ ಪವರ್ ಇದೆ ಅವರಿಗೆ. ಆದರೆ ಕಳ್ಳರು ಏನು ಮಾಡ್ತಾರೆ? ಇಲ್ಲಿಂದ ಏನು ಮೆಟ್ರೋ ಆಗ್ತಾ ಇದೆಯಾ, ಮೆಟ್ರೋ ಪಕ್ಕದ 5 ಎಕರೆ ಜಾಗ ನೀವು ತಗೊಂಬಿಟ್ರೆ ಏನಾಗುತ್ತೆ? ಮೆಟ್ರೋಗೆ ಹೋಗ್ಬಿಡುತ್ತೆ. ಮೆಟ್ರೋ ಬಂದರೆ ನಾನು ಇಲ್ಲೊಂದು ಕಾಂಪ್ಲೆಕ್ಸ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಅವನು, ಸ್ವಾಮಿ ಈ ಜಾಗ ಬಿಟ್ಬಿಡಿ, ಡಿನೋಟಿಫಿಕೇಷನ್ ಮಾಡಿಬಿಡಿ, ನಿಮಗೇನೋ ಒಂದು ಮಾಡ್ತೀನಿ. ಏನಂತಾರೆ ಅದಕ್ಕೆ? ದುಡ್ಡು ಕೊಡೋದು, ಕಿಕ್ ಬ್ಯಾಕ್. ಆಸ್ಪತ್ರೆ ಕಟ್ತೀನಿ ಜನರಿಗೆ ಉಪಯೋಗ ಆಗುತ್ತೆ ಅಂತ ಹೇಳುವಾಗ ಸರ್ಕಾರ ಕೇಳುತ್ತೆ ಅದನ್ನು. ಇವನೇನು ಹೇಳ್ತಾನೆ? ಸುಮ್ಮನೆ ಹೇಳ್ತಾನೆ ಆಸ್ಪತ್ರೆ ಕಟ್ತೀನಿ ಅಂತೇಳಿ. ಕಟ್ಟೋದಿಲ್ಲ. ಕಟ್ಟೋದು ಏನು ದೊಡ್ಡ ಬಂಗ್ಲೆ ಇದು ಅಪಾರ್ಟ್ಮೆಂಟ್ ಕಟ್ಟಿಸ್ತಾನೆ. ಯಾಕೆ? ಮೆಟ್ರೋ ಹತ್ತಿರ ಇದೆ. ಈ ಥರ ಮಾಡಿದರೆ ಡಿನೋಟಿಫಿಕೇಷನ್ ಮಾಡೋದು ತಪ್ಪಾಗುತ್ತೆ. ಅರ್ಥ ಆಯ್ತಲ್ಲ? ಡಿನೋಟಿಫಿಕೇಷನ್ ಮಾಡಲೇಬಾರ್ದು ಅಂತ ಏನಿಲ್ಲ, ಮಾಡ್ಬೋದು. ಕಿಕ್ ಬ್ಯಾಕ್ ಸಿಗತ್ತೆ ಅಂತ ಮಾಡಿದರೆ, ಸರ್ ನಾನು ಒಂದು 100-150 ಅಪಾರ್ಟ್ಮೆಂಟ್ ಕಟ್ಟಿಸ್ತೀನಿ, 50 ಅಪಾರ್ಟ್ಮೆಂಟ್ ನಿಮ್ಗೆ ಕೊಡಿಸ್ತೀನಿ ಸರ್, ನಿಮ್ಮ ಜನರಿಗೆ ಕೊಡಿಸ್ತೀನಿ ಅಂತ ಆ ಕಾರಣಕ್ಕಾಗಿ ಮಾಡಿ, ಉದಾಹರಣೆಗೆ ಹೇಳಿದ್ದು ನಾನು ಅಷ್ಟೇ. ನೋಟಿಫಿಕೇಷನ್ ಮಾಡಬಾರ್ದು, ಡಿನೋಟಿಫಿಕೇಷನ್ ಮಾಡಬಾರ್ದು ಅಂತ ಏನಿಲ್ಲ, ಮಾಡ್ಬೋದು.
ಯಾವ ಕಾರಣಕ್ಕೆ ಮಾಡಿದರು? ಇಲ್ಲ ಸರ್ ದೊಡ್ಡ ಸ್ಕೂಲ್ ಕಟ್ತೀನಿ, ಫ್ರೀ ಸ್ಕೂಲ್, ಡಿನೋಟಿಫಿಕೇಷನ್. ದೊಡ್ಡ ಆಸ್ಪತ್ರೆ ಡಿನೋಟಿಫಿಕೇಷನ್. ಇಲ್ಲ ಸರ್ ಇಲ್ಲೊಂದು ಮಕ್ಕಳಿಗೆ ಆಟದ ಗ್ರೌಂಡ್ ಮಾಡಿ ಸರ್ಕಾರ ಕೊಡ್ತೀನಿ, ಡಿನೋಟಿಫಿಕೇಷನ್. ಇದಕ್ಕೆಲ್ಲ ಅವಕಾಶ ಇದೆ. ಆದರೆ ಸರ್ ನಾನೊಂದು 200 ಹೆಂಗು ಬರ್ತಾ ಇದೆ, ದೊಡ್ಡ ಬಿಲ್ಡಿಂಗ್ ಸರ್, ನಿಮಗೆ ಲಾಭ 50-50, ಅದು ಕಿಕ್ ಬ್ಯಾಕ್. ಇವರೇನು ಹೇಳೋದು, 2020ರಲ್ಲಿ 50-50 ಅಡಿಯಲ್ಲಿ 14 ಸೈಟ್ ಪಡೆದರು ಸಿದ್ದರಾಮಯ್ಯ. ಮುಂದುವರೆದ ಬಡಾವಣೆಗಳಲ್ಲಿ ಸೈಟ್ ಪಡೆದರು ಸಿದ್ದರಾಮಯ್ಯ. ಕೆಲ ದಾಖಲಾತಿಗಳನ್ನು ತಿದ್ದಿದ್ದಾರೆ. ಅದಕ್ಕೆ ಅವರ ಬಳಿ ದಾಖಲೆ ಇದೆಯಂತೆ. ಯಾರೋ ಪ್ರದೀಪ್ ಬಳಿ ಇಂಥ ಕಡೆಯಲ್ಲೇ ಸೈಟ್ ಬೇಕು ಅಂತ ಕೇಳಿದ್ದಾರೆ. ಅಧಿಕಾರದಲ್ಲಿದ್ದಾಗ ಮುಡಾದ ಸದಸ್ಯರಾಗಿದ್ದರಂತೆ, ಮೈಸೂರು ಉಸ್ತುವಾರಿ ಕೂಡ ಆಗಿದ್ದರಂತೆ. DCM ಆಗಿದ್ದಾಗ ಸಿದ್ದು ಈ ಹಗರಣದಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಅಧಿಕಾರ ದುರುಪಯೋಗ ಆಗಿದೆ. ಇದು ಪ್ರದೀಪ್. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.